ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ರಾಶೀಲ್ ತುಂಟಾಟದಲ್ಲಿ ನನಗೆ ತಾಯಿಯಾಗಲು ಸಹಾಯ ಮಾಡುವ ಬಗ್ಗೆ ಹೇಳಿದ್ದಳು. ಇಂದು ನೀವು ಕೇಳುವಿರಿ ನನ್ನ ಅವಿವಾಹಿತಳಾಗಿ ಉಳಿಯುವ ಹಠ ಹೇಗೆ ಒಡೆಯುತ್ತದೆ ಎಂದು, ಮತ್ತು ರಾಶೀಲ್ ತನ್ನ ಭಯಾನಕ ಗತಕಾಲದ ನಡುವೆ ಪರಾಗ್ ಜೊತೆ ತನ್ನ ವಿಶಿಷ್ಟ ಪ್ರೇಮ ಕಥೆಯನ್ನು ಹೇಗೆ ಪ್ರಾರಂಭಿಸುತ್ತಾಳೆ ಎಂದು. ಹಠವೋ ಅಥವಾ ಸುಳ್ಳೋ, ಪರುಷ್ಣಿಯನ್ನು ಮಲಗಿಸಿದ ನಂತರ ರಾಶೀಲ್ ನನ್ನ ಹತ್ತಿರ ಬಂದು ಗಂಭೀರವಾಗಿ ಕೇಳಿದಳು, ನಾನು ಇನ್ನೂ ನನ್ನ ಮದುವೆಯಾಗದಿರುವ ನಿರ್ಧಾರಕ್ಕೆ ಬದ್ಧಳಾಗಿದ್ದೇನೆಯೇ ಎಂದು. ನನ್ನ ಉತ್ತರ ಹಠದಿಂದ ಕೂಡಿತ್ತು. ಯಾವ ವಿಷಯಗಳಿಲ್ಲದೆ ನನ್ನ ಜೀವನ ಕಳೆದಿದೆಯೋ ಅವುಗಳನ್ನು ಈಗ ನನ್ನ ಅಗತ್ಯವನ್ನಾಗಿಸಿಕೊಳ್ಳುವುದು ನನಗೆ ಸರಿಯೆಂದು ಅನಿಸುವುದಿಲ್ಲ. ಆದರೆ ಮನದಾಳದಲ್ಲಿ ನಾನು ನನಗೆ ಸುಳ್ಳು ಹೇಳುತ್ತಿದ್ದೇನೆಂದು ನನಗೆ ಅನಿಸಿತು. ಕಹಿಯಾದ ಅನಿವಾರ್ಯತೆ. ನನಗೆ ಸ್ವಪ್ನಿಲ್ನ ಕೊರತೆ ಕಾಡುತ್ತದೆ ಎಂದು ರಾಶೀಲ್ ಸರಿಯಾಗಿಯೇ ಹೇಳಿದ್ದಳು. ಆದರೆ ಸ್ವಪ್ನಿಲ್ ಅಮೆರಿಕಾದಲ್ಲಿ ಮತ್ತು ನಾನು ಭಾರತದಲ್ಲಿರುವುದು, ಈ ಕಹಿ ವಾಸ್ತವ ನನ್ನನ್ನು ವಿಚಲಿತಗೊಳಿಸಿತು. ಕೃತಜ್ಞತೆಯ ಕಣ್ಣೀರು. ರಾಶೀಲ್ ನನ್ನ ದೌರ್ಬಲ್ಯವನ್ನು ಏಕೆ ಎತ್ತಿ ತೋರಿಸಿದಳು ಎಂದು ನಾನು ಅವಳ ಮೇಲೆ ಕೋಪಗೊಳ್ಳಲು ಸಾಧ್ಯವಿರಲಿಲ್ಲ. ಬದಲಾಗಿ ನಾನು ಅವಳಿಗೆ ಮತ್ತು ಸ್ವಪ್ನಿಲ್ಗೆ ಋಣಿಯಾಗಿದ್ದೆ. ನನ್ನ ವಿಷಮ ಸ್ಥಿತಿಯ ಅರಿವಿನಿಂದ ನನ್ನ ಕಣ್ಣುಗಳು ತುಂಬಿ ಬಂದವು, ಮತ್ತು ರಾಶೀಲ್ ನನಗೆ ಆಸರೆಯಾದಳು. ಸುಯೋಗ್ಯ ಪುರುಷನೊಂದಿಗೆ ವಿವಾಹ. ನನ್ನ ಮೌನವನ್ನು ಅರ್ಥಮಾಡಿಕೊಂಡು ರಾಶೀಲ್ ನನಗೆ ವಿವರಿಸಲು ತನ್ನ ಕಥೆಯನ್ನು ಪ್ರಾರಂಭಿಸಿದಳು. ಸುಯೋಗ್ಯ ಪುರುಷನೊಂದಿಗೆ ವಿವಾಹವಾಗುವುದು ಒಬ್ಬ ಯುವತಿಗೆ ಹೇಗೆ ಸಹಕಾರಿ ಮತ್ತು ಏಕೆ ಸರಿಯಾದದ್ದು. ಇಲ್ಲಿಂದ ಕಥೆ ಗತಕಾಲಕ್ಕೆ ಹೋಗುತ್ತದೆ. ಭಯದ ಗಮ್ಯಸ್ಥಾನ. ಅಲ್ಕಾ ಮ್ಯಾಮ್ ಅವರ ಸೂಚನೆಯಂತೆ ಪರಾಗ್ ಮತ್ತು ರಾಶೀಲ್ ಭಾರತ ಪ್ರವಾಸಕ್ಕೆ ಹೊರಟರು. ಮೊದಲ ಗಮ್ಯಸ್ಥಾನ ಅಮೃತಸರದ ಸ್ವರ್ಣ ಮಂದಿರ. ಆದರೆ ರಾಶೀಲ್ಗೆ ತಕ್ಷಣವೇ ಜೇಡ್ ನೆನಪಾದನು. ಅವನು ಗುರುದ್ವಾರದಲ್ಲೇ ಅವಳನ್ನು ಸಿಲುಕಿಸಿದ್ದನು. ತನ್ನ ಗತಕಾಲ ಮತ್ತೆ ತನ್ನ ಜೀವನವನ್ನು ನಾಶಪಡಿಸಬಹುದೆಂದು ಅವಳು ಭಯಪಟ್ಟಳು. ಜಲಂಧರ್ನ ಅಪಾಯ. ಪಂಜಾಬ್ನ ಮಣ್ಣಿನಿಂದ ದೂರ ಓಡಬೇಡ ಎಂದು ಪರಾಗ್ ಅವಳಿಗೆ ಸಲಹೆ ನೀಡಿದನು ಮತ್ತು ಜಲಂಧರ್ಗೆ ಹೋಗುವ ಯೋಜನೆಯನ್ನು ತಿಳಿಸಿದನು. ಅದು ರಾಶೀಲ್ ಮನೆ ಇದ್ದ ನಗರ. ಜೈಲಿಗೆ ಹೋಗುವ ಆತಂಕದಿಂದ ರಾಶೀಲ್ ನಡುಗಿದಳು. ಪರಾಗ್ನ ವಕೀಲ ರೂಪ. ಪರಾಗ್ ಒಬ್ಬ ವಕೀಲನಂತೆ ವಿವರಿಸಿದನು, ಜೇಡ್ ಒಬ್ಬ ಅಪರಾಧಿ ಮತ್ತು ಅವನು ಪೊಲೀಸರ ಬಳಿಗೆ ಹೋಗಲು ಹೆದರುತ್ತಾನೆ ಎಂದು, ಏಕೆಂದರೆ ರಾಶೀಲ್ ಅವನ ಮೇಲೆ ಅಪಹರಣ ಮತ್ತು ಲೈಂಗಿಕ ಶೋಷಣೆಯ ಆರೋಪ ಹೊರಿಸಬಹುದು. ಈ ತರ್ಕದಿಂದ ರಾಶೀಲ್ಗೆ ಶಾಂತಿ ಸಿಕ್ಕಿತು. ಪ್ರೇಮ ಮತ್ತು ವಿಶ್ವಾಸ. ಪರಾಗ್ನ ದೃಢತೆಯನ್ನು ನೋಡಿ ರಾಶೀಲ್ ಕಣ್ಣುಗಳಲ್ಲಿ ಅಪಾರ ಪ್ರೇಮ ಉಕ್ಕಿ ಬಂದಿತು. ಪರಾಗ್ ತನ್ನನ್ನು ಎಲ್ಲಾ ರೀತಿಯಿಂದಲೂ ನಿಶ್ಚಿಂತೆಯಾಗಿ ಇರುವಂತೆ ಮಾಡುತ್ತಾನೆಂದು ಅವಳಿಗೆ ಅನಿಸಿತು. ಬಾಲ್ಯದ ಬಯಕೆ. ಸುದೀರ್ಘ ಪ್ರಯಾಣದ ಸಮಯದಲ್ಲಿ ಪರಾಗ್ ರಾಶೀಲ್ಗೆ ಹೇಳಿದನು, ನೀವು ಬಾಲ್ಯದಲ್ಲಿ ಏನನ್ನೆಲ್ಲ ಮಾಡುತ್ತಿದ್ದಿರೋ ನನ್ನೊಂದಿಗಿರುವ ಈ ದಿನಗಳಲ್ಲಿ ಅವನ್ನೆಲ್ಲ ನಿಸ್ಸಂಕೋಚವಾಗಿ ಮಾಡಿ. ಜೇಡ್ನ ಭಯ. ಪರಾಗ್ನ ಅಚಲ ವಿಶ್ವಾಸ ಮತ್ತು ಬಾಲ್ಯವನ್ನು ಮತ್ತೆ ಜೀವಿಸುವ ಬಯಕೆ. ರಾಶೀಲ್ ತನ್ನ ಅಸುರಕ್ಷಿತ ಭಾವಗಳನ್ನು ತೊರೆದು ಪರಾಗ್ ಜೊತೆ ಪ್ರೇಮದ ಹಾದಿಯಲ್ಲಿ ಮುಂದೆ ಸಾಗಬಲ್ಲಳೆ. ದ್ವಂದ್ವ. ಭಯ ಮತ್ತು ವಿಶ್ವಾಸದ ವಿಶಿಷ್ಟ ಪ್ರೇಮ ಕಥೆ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 54. ಹಠ, ಹಕೀಕತ್ ಮತ್ತು ಪರಾಗ್ ರಾಶೀಲ್ ಭಾರತ ಪ್ರವಾಸದ ರಹಸ್ಯ. ವಾಣಿ, ಲಜ್ಜವಂತಿಕೆ ಏಕೆ ತೋರಿಸುತ್ತಿದ್ದೀಯಾ? ಈಗ ಕೇಳು ನನಗೆ. ನಾನು ನಿನಗೆ ಹೇಗೆ ಸಹಾಯ ಮಾಡಬಲ್ಲೆ? ಮಲಗಿರುವ ಪರುಷ್ಣಿಯನ್ನು ತೊಟ್ಟಿಲಿನಲ್ಲಿ ಮಲಗಿಸುತ್ತಾ ರಾಶೀಲ್ ನನ್ನ ಬಳಿ ಹೇಳಿದಳು. ಸ್ವಪ್ನಿಲ್ ಮತ್ತು ನನ್ನ ಮದುವೆ ಮಾಡಿಸುವ ಉದ್ದೇಶದಿಂದ ಅವಳು ಇದನ್ನು ಹೇಳಿದ್ದಾಳೆಂದು ನನಗೆ ಅರ್ಥವಾಯಿತು. ಅವಳು ತನ್ನ ಉದ್ದೇಶವನ್ನು ಮತ್ತಷ್ಟು ಸ್ಪಷ್ಟಪಡಿಸಲು ಪ್ರಯತ್ನಿಸಲಿಲ್ಲ. ಅವಳು ಬೆಡ್ ಮೇಲೆ ಹಿಂದಕ್ಕೆ ಬಂದು ತಲೆದಿಂಬಿಗೆ ಒರಗಿ ಕುಳಿತಳು. ಅವಳು ನನ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಗೆಳತಿಯಂತೆ ನನ್ನ ಕುತ್ತಿಗೆಗೆ ಕೈ ಹಾಕಿ ತನ್ನ ಬಳಿ ಕುಳ್ಳಿರಿಸಿಕೊಂಡಳು. ವಾಣಿ, ನನಗೆ ಹೇಳುತ್ತೀಯಾ, ಸ್ವಪ್ನಿಲ್ ಜೊತೆ ಇಷ್ಟು ದಿನ ಸುತ್ತಾಡಿದ ನಂತರವೂ ನೀನು ನಿನ್ನ ಮದುವೆಯಾಗದಿರುವ ನಿರ್ಧಾರಕ್ಕೆ ಈಗಲೂ ಬದ್ಧಳಾಗಿದ್ದೀಯಾ? ರಾಶೀಲ್ ಗಂಭೀರವಾಗಿ ಕೇಳಿದಳು. ಈ ಜಗತ್ತಿನಲ್ಲಿ ಅನಂತವಾದ ಕಾಣುವ ಮತ್ತು ಕಾಣದ ವಸ್ತುಗಳು ತಮ್ಮ ತಮ್ಮ ಸ್ಥಾನದಲ್ಲಿವೆ. ಅವುಗಳಲ್ಲಿ ಯಾವುದನ್ನು ನಮ್ಮ ಅಗತ್ಯಗಳಲ್ಲಿ ಸೇರಿಸಿಕೊಳ್ಳಬೇಕೆಂದು ಅದು ನಮ್ಮ ಮೇಲೆ ಅವಲಂಬಿತವಾಗಿದೆ. ಯಾವ ವಿಷಯಗಳಿಲ್ಲದೆ ನನ್ನ ಜೀವನ ಕಳೆದಿದೆಯೋ ಮತ್ತು ಅದರಲ್ಲಿ ಯಾವುದೇ ಕೊರತೆ ಅನುಭವಿಸಿಲ್ಲವೋ ಅವುಗಳನ್ನು ಈಗ ನನ್ನ ಅಗತ್ಯವನ್ನಾಗಿಸಿಕೊಳ್ಳುವುದು ನನಗೆ ಸರಿಯೆಂದು ಅನಿಸುವುದಿಲ್ಲ. ನಾನು ಪ್ರಶ್ನೆಗೆ ನೇರ ಉತ್ತರ ನೀಡಲಿಲ್ಲ.
ಇದನ್ನು ಹೇಳುತ್ತಿರುವಾಗ ನಾನು ನನಗೆ ಸುಳ್ಳು ಹೇಳುತ್ತಿರುವಂತೆ ಭಾಸವಾಗುತ್ತಿದೆ. ನನಗೆ ತಿಳಿದಿದೆ, ಭಾರತದಿಂದ ಬಂದಾಗ ಮತ್ತು ಈಗ ವಾಪಸ್ ಹೋಗುವ ಸಮಯದ ನಡುವೆ ನನ್ನಲ್ಲಿ ಕೆಲವು ಬದಲಾವಣೆಗಳು ಬಂದಿವೆ ಎಂದು. ಮುಂದೆ ಬರುವ ದಿನಗಳಲ್ಲಿ ನನಗೆ ಸ್ವಪ್ನಿಲ್ನ ಕೊರತೆ ತೀವ್ರವಾಗಿ ಕಾಡಲಿದೆ. ವಾಣಿ, ನಿನ್ನ ಹಠದ ಕಾರಣದಿಂದ ನೀನು ಇನ್ನೂ ನಿನ್ನ ಸತ್ಯವನ್ನು ಒಪ್ಪಿಕೊಳ್ಳುತ್ತಿಲ್ಲ ಎಂದು ನನಗೆ ಅನ್ನಿಸುತ್ತಿದೆ. ವಾಸ್ತವದಲ್ಲಿ ಪರಾಗ್ನಂತೆಯೇ ಸ್ವಪ್ನಿಲ್ನಲ್ಲಿಯೂ ವಿಶಿಷ್ಟವಾದ ಪ್ರತಿಭೆ ಮತ್ತು ಸೆಳೆತವಿದೆ. ಅವರು ಬಯಸಿದರೆ ಯಾವುದೇ ಹುಡುಗಿಯನ್ನು ತಮ್ಮತ್ತ ಆಕರ್ಷಿತಳಾಗುವಂತೆ ಮಾಡಬಲ್ಲರು. ನನಗೆ ಅನ್ನಿಸುತ್ತದೆ ಇಲ್ಲಿಂದ ಹೋದ ನಂತರ ನಿನಗೆ ಸ್ವಪ್ನಿಲ್ನ ಕೊರತೆ ಕಾಡಲಿದೆ, ರಾಶೀಲ್ ಆತ್ಮವಿಶ್ವಾಸದಿಂದ ಹೇಳಿದಳು. ರಾಶೀಲ್ ಹೇಳುತ್ತಿರುವುದನ್ನು ಕೇಳಲು ನನಗೆ ಚೆನ್ನಾಗಿ ಅನ್ನಿಸುತ್ತಿದೆ, ಆದರೂ ಈ ವಾಸ್ತವದ ಕಹಿಯಾದ ಅನಿವಾರ್ಯತೆ ನನ್ನನ್ನು ವಿಚಲಿತಗೊಳಿಸಿದೆ. ಸ್ವಪ್ನಿಲ್ ಅಮೆರಿಕಾದಲ್ಲಿ ಮತ್ತು ನಾನು ಭಾರತದಲ್ಲಿರುವುದು ನಾನು ಸ್ವಪ್ನಿಲ್ನನ್ನು ಮರೆಯುವ ಅನಿವಾರ್ಯತೆಗೆ ಕಾರಣವಾಗಲಿದೆ. ನಾನು ಉದಾಸೀನಳಾದೆ. ನನ್ನ ಮನಸ್ಸಿನಲ್ಲಿದ್ದು ನಾನು ಹೇಳದ ಮಾತು ಇದು. ರಾಶೀಲ್ ನಿಮಗೆ ತಿಳಿದಿರುವಾಗ ಸ್ವಪ್ನಿಲ್ ಅಂತಹ ಹುಡುಗನೆಂದು, ನಂತರ ನೀವು ನನ್ನನ್ನು ಅವನಿಗೆ ಭೇಟಿ ಮಾಡಿಸುವ ಸಂದರ್ಭಗಳನ್ನು ಏಕೆ ಸೃಷ್ಟಿಸಿದಿರಿ? ಏಕೆ ನನ್ನನ್ನು ಬಲವಂತವಾಗಿ ಅಮೆರಿಕಕ್ಕೆ ಕರೆಸಿದಿರಿ? ನನ್ನೊಂದಿಗೆ ನೀವು ಇದನ್ನು ಏಕೆ ಮಾಡಿದಿರಿ? ನನ್ನ ಜೀವನದಲ್ಲಿ ಯಾವ ಕೊರತೆಯೂ ಇಲ್ಲವೆಂದು ಅನಿಸಿದ್ದನ್ನು ಏಕೆ ನೀವು ನನ್ನ ದೌರ್ಬಲ್ಯವನ್ನಾಗಿ ಮಾಡಿದಿರಿ? ನಾನು ರಾಶೀಲ್ಗೆ ಕೃತಜ್ಞಳಾಗಿದ್ದೇನೆ. ಈ ದೂರು ನೀಡಿ ನಾನು ಎಂದಿಗೂ ಕೃತಜ್ಞಳಾಗಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಸ್ವಪ್ನಿಲ್ನನ್ನು ಪರಿಚಯಿಸಿದ್ದು ಮತ್ತು ಸ್ವಪ್ನಿಲ್ ನನ್ನ ವ್ಯಕ್ತಿತ್ವ ವಿಕಸನಕ್ಕೆ ತನ್ನ ಸಮಯ ಮತ್ತು ಹಣವನ್ನು ವ್ಯಯಿಸಿದ್ದು ರಾಶೀಲ್ ಮತ್ತು ಸ್ವಪ್ನಿಲ್ ನನಗೆ ಮಾಡಿದ ಉಪಕಾರಗಳು. ಇದರಿಂದ ಋಣಮುಕ್ತಳಾಗುವುದು ನನಗೆ ಸಾಧ್ಯವಿಲ್ಲ. ನನ್ನ ವಿಷಮ ಸ್ಥಿತಿಯ ಅರಿವಿನಿಂದ ನನ್ನ ಕಣ್ಣುಗಳು ತುಂಬಿ ಬಂದವು. ರಾಶೀಲ್ ನನ್ನ ಸಖಿ ಮತ್ತು ಹಿತೈಷಿ. ಅವಳು ನನ್ನ ತಲೆಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡಳು, ನನ್ನ ತಲೆಯನ್ನು ತಟ್ಟಿದಳು. ನನ್ನ ಕಣ್ಣೀರಿನಿಂದ ತನ್ನ ನೈಟ್ ಸೂಟ್ ಒದ್ದೆಯಾಗಲು ಅವಳು ಬಿಟ್ಟಳು. ವಾಣಿ ಅಲ್ಕಾ ಮ್ಯಾಮ್ ಹೇಳಿದ್ದರೆಂದು ನಾನು ಪರಾಗ್ನನ್ನು ಭೇಟಿಯಾಗಿದ್ದೆ. ಆಗ ನನ್ನ ವಿವಾಹ ಸರಿಯೇ ಇಲ್ಲವೇ ಎಂಬುದು ನನಗೆ ತಿಳಿದಿರಲಿಲ್ಲ. ಪರಾಗ್ 1 ತಿಂಗಳು ಭಾರತದಲ್ಲಿದ್ದಾಗ ನನಗೆ ಅವನ ಮೇಲೆ ವಿಶ್ವಾಸ ಮೂಡಿತು. ನನ್ನ ವಿವಾಹವಾಗದಿರುವುದಕ್ಕಿಂತ ಪರಾಗ್ನನ್ನು ವಿವಾಹವಾಗುವುದು ಉತ್ತಮ ನಿರ್ಧಾರ. ನನ್ನ ಅನುಭವವನ್ನು ನಿನಗೆ ವಿವರವಾಗಿ ಹೇಳುತ್ತೇನೆ. ಅದರಿಂದ ಸುಯೋಗ್ಯ ಪುರುಷನೊಂದಿಗೆ ವಿವಾಹವಾಗುವುದು ಒಬ್ಬ ಯುವತಿಗೆ ಹೇಗೆ ಸಹಕಾರಿ ಮತ್ತು ಏಕೆ ಸರಿಯೆಂದು ತಿಳಿಯಲು ನಿನಗೆ ಸುಲಭವಾಗುತ್ತದೆ, ರಾಶೀಲ್ ಮಧುರ ಸ್ವರದಲ್ಲಿ ಹೇಳಿದಳು. ನನ್ನ ಮೌನದಿಂದ ವ್ಯಕ್ತವಾಗುತ್ತಿರುವ ಆಸಕ್ತಿಯನ್ನು ರಾಶೀಲ್ ಅರ್ಥಮಾಡಿಕೊಂಡಿದ್ದಾಳೆ. ನಂತರ ಅವಳು ಹೇಳಲು ಆರಂಭಿಸಿದ ಕಥೆ ನನ್ನ ಕಣ್ಣ ಮುಂದೆ ಚಿತ್ರಪಟದಂತೆ ಸರಿಯಲು ಶುರುವಾಯಿತು. ಭಾರತೀಯ ಮೂಲದ ಅಮೆರಿಕನ್ ನಾಗರಿಕ ಪರಾಗ್ ಮತ್ತು ಬಾಲ್ಯದಿಂದಲೇ ಅವನ ಕಣ್ಣಲ್ಲಿ ತುಂಬಿದ್ದ ರಾಶೀಲ್, ಅಲ್ಕಾ ಮ್ಯಾಮ್ ಸೂಚನೆಯಂತೆ ಭಾರತ ಪ್ರವಾಸಕ್ಕೆ ಹೊರಟಿದ್ದಾರೆ. ಪರಾಗ್ ಬಳಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ (IDP) ಇರುವುದರಿಂದ ಅವನು ಭಾರತದಲ್ಲೂ ಕಾರು ಓಡಿಸಬಲ್ಲನು. ರಾಶೀಲ್, ನಾವು ಮೊಟ್ಟಮೊದಲು ಅಮೃತಸರದ ಸ್ವರ್ಣ ಮಂದಿರಕ್ಕೆ ಹೋಗುತ್ತಿದ್ದೇವೆ ಎಂದು ಪರಾಗ್ ತನ್ನ ಪ್ರವಾಸದ ಮೊದಲ ತಾಣ ಪಂಜಾಬ್ ಎಂದು ತಿಳಿಸಿದನು. ರಾಶೀಲ್ ಹುಟ್ಟಿದ ಊರು ಪಂಜಾಬ್. ಮನೆಯಿಂದ ಓಡಿ ಹೋಗಿ ಈಗ 5 ವರ್ಷಗಳಾಗಿವೆ. ಅಂದಿನಿಂದ ಅವಳು ಪಂಜಾಬ್ನ ಮಣ್ಣಿನ ಸುಗಂಧದಿಂದ ವಂಚಿತಳಾಗಿದ್ದಾಳೆ. ಅವಳ ಕಣ್ಣುಗಳು ಖುಷಿಯಿಂದ ಮಿಂಚಿದವು. ಅಷ್ಟರಲ್ಲಿ ಅವಳಿಗೆ ಜೇಡ್ನ ಕೆಟ್ಟ ನೆನಪು ಬಂದಿತು. ಅವನು ಗುರುದ್ವಾರದಲ್ಲೇ ಅವಳನ್ನು ತನ್ನ ಮೋಹದ ಜಾಲಕ್ಕೆ ಸಿಲುಕಿಸಿದ್ದನು. ಜೇಡ್ನ ನೆನಪಿನಿಂದ ಅವಳು ಕೆಟ್ಟದಾಗಿ ಭಯಪಟ್ಟು ಹೋದಳು. ಒಂದು ಶುಭ ಕಾರ್ಯಕ್ಕೆ ಹೋಗುತ್ತಿರುವಾಗ ಗತಕಾಲದ ನೆರಳು ಬೀಳಬಾರದೆಂದು ಅವಳು ಆತಂಕಗೊಂಡಳು. ಗುರುದ್ವಾರ ಅಥವಾ ಪಂಜಾಬ್ನಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದರೆ ತನ್ನ ಮದುವೆಗೆ ತೊಂದರೆಯಾಗಬಹುದೆಂದು ಅವಳು ಚಿಂತಿತಳಾದಳು. ಪರಾಗ್, ನಾನು ಯಾವ ಗತಕಾಲದಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದೆನೋ ಅದು ಮತ್ತೆ ನನ್ನ ಜೀವನವನ್ನು ನಾಶಪಡಿಸಬಾರದು. ಅಮೆರಿಕಕ್ಕೆ ಹೋಗುವ ಬದಲು ನಾನು ಜೈಲಿಗೆ ಸೇರಬಾರದು ಎಂದು ರಾಶೀಲ್ ತನ್ನ ಭಯವನ್ನು ಪರಾಗ್ ಮುಂದೆ ವ್ಯಕ್ತಪಡಿಸಿದಳು. ರಾಶೀಲ್, ಆ ದುಷ್ಟ ಮತ್ತೆ ಎಂದಾದರೂ ಗುರುದ್ವಾರಕ್ಕೆ ಹೋಗಿರುತ್ತಾನೆಂದು ನಿನಗೆ ಅನ್ನಿಸುತ್ತದೆಯೇ? ನೀನು ಅವನಿಗೆ ಕಲಿಸಿದ ಪಾಠದಿಂದ ಅವನು ಪಂಜಾಬಿ ಹುಡುಗಿಯ ನೆರಳಿನಿಂದಲೂ ದೂರ ಓಡುತ್ತಿರುತ್ತಾನೆ. ಅವನು ಪಂಜಾಬ್ನಲ್ಲಿ ನಿನಗೆ ಎಲ್ಲಿಯೂ ಸಿಗುವುದಿಲ್ಲ. ನಾವು ಜಲಂಧರ್ಗೂ ಹೋಗೋಣ ಎಂದು ಪರಾಗ್ ತನ್ನ ಯೋಜನೆಯನ್ನು ತಿಳಿಸಿದನು. ಇದರಿಂದ ರಾಶೀಲ್ನ ಭಯ ಕಡಿಮೆಯಾಗುವ ಬದಲು ಹೆಚ್ಚಾಯಿತು. ಇಲ್ಲ ಪರಾಗ್, ಇದು ಖಂಡಿತ ಸರಿಯಲ್ಲ. ನನ್ನ ಮನೆಯವರು ನನ್ನನ್ನು ಅಲ್ಲಿ ಕಂಡರೆ ಏನಾಗುತ್ತದೋ ಏನೋ. ರಾಶೀಲ್ ಧ್ವನಿ ಆತಂಕದಿಂದ ನಡುಗುತ್ತಿದೆ. ಇಲ್ಲ, ನಾವು ಅಲ್ಲಿ ನಿನ್ನ ಮನೆಗೆ ಹೋಗುವುದಿಲ್ಲ. ನೀನು ಬೆಳೆದ ಊರಿಗೆ ಹೋಗಲು ಹೆದರಬೇಡ. ಈಗ ನಿನ್ನ ಜೊತೆ ನಾನಿದ್ದೇನೆ. ನನ್ನ ಮೇಲೆ ವಿಶ್ವಾಸವಿಡು. ನಿನಗೆ ಯಾವುದೇ ತೊಂದರೆ ಬರಲು ನಾನು ಬಿಡುವುದಿಲ್ಲ.
ಜಲಂಧರ್ನಲ್ಲಿ ನಾವು ಗುರುದ್ವಾರಕ್ಕೂ ಹೋಗೋಣ ಮತ್ತು ನಿನ್ನ ಮನೆಯಿರುವ ಏರಿಯಾದಲ್ಲೇ ಲಂಚ್ ಮಾಡೋಣ ಎಂದು ಪರಾಗ್ ವಿವರವಾಗಿ ಹೇಳಿದನು. ನೀವು ಎಂತಹ ಮಾತನಾಡುತ್ತಿದ್ದೀರಿ? ಅಲ್ಲಿ ನನ್ನ ಮನೆಯವರು ಮತ್ತು ಪರಿಚಿತರು ಇರುತ್ತಾರೆ. ಯಾರಾದರೂ ನನ್ನನ್ನು ಗುರುತಿಸಬಹುದು. ರಾಶಿಲ್ ಧ್ವನಿಯಲ್ಲಿ ಆತಂಕವಿದೆ. ಅವಳು ಪರಾಗ್ ಜಲಂಧರ್ಗೆ ಹೋಗುವ ನಿರ್ಧಾರ ಕೈಬಿಡಲಿ ಎಂದು ಬಯಸುತ್ತಿದ್ದಾಳೆ. ನೀನು ಈಗ ನಿನ್ನ ಮನೆಯವರ ಮುಂದೆ ಬರಲು ಬಯಸುವುದಿಲ್ಲ ಎಂಬುದು ಸರಿ, ಆದರೆ ನಿನ್ನ ಗುರುತನ್ನೇ ಮುಚ್ಚಿಟ್ಟು ಬದುಕುವುದು ಸರಿಯಲ್ಲ. ನಾನಿರುವಾಗ ಅಂತಹ ಅನಿವಾರ್ಯತೆ ಇರುವುದಿಲ್ಲ, ಪರಾಗ್ ದೃಢವಾಗಿ ಹೇಳಿದನು. ನಾನು ಒಂದು ಅಪರಾಧ ಮಾಡಿದ್ದೇನೆಂದು ನಿಮಗೆ ತಿಳಿದಿದೆ. ನಾನು ಗುರುತಿಸಲ್ಪಟ್ಟರೆ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಬಹುದು ಎಂದು ರಾಶಿಲ್ ಅಪಾಯವನ್ನು ವಿವರಿಸಿದಳು. ಜೇಡ್ ಪೊಲೀಸರಿಗೆ ದೂರು ನೀಡಿರುತ್ತಾನೆಂದು ನಿನಗೆ ಅನ್ನಿಸುತ್ತದೆಯೇ? ಅವನು ಸ್ವತಃ ಅಪರಾಧಿಯಾಗಿರುವುದರಿಂದ ಪೊಲೀಸರ ಬಳಿ ಹೋಗಲು ಹೆದರುತ್ತಾನೆ. ಅವನ ಹತ್ಯೆಯ ವಿಷಯ ಹರಡಬಹುದೆಂಬ ಭಯವೂ ಅವನಿಗಿರುತ್ತದೆ. ಆದ್ದರಿಂದ ಅವನು ದೂರು ನೀಡಿರುವುದಿಲ್ಲ. ನೀನು ಹೆದರುವ ಅಗತ್ಯವಿಲ್ಲ, ಪರಾಗ್ ಒಬ್ಬ ವಕೀಲನಂತೆ ರಾಶಿಲ್ಗೆ ವಿವರಿಸಿದನು. ರಾಶಿಲ್ಗೆ ಇದರಿಂದ ಸಮಾಧಾನವಾಯಿತು. ಅಲ್ಕಾ ಮ್ಯಾಮ್ ಅವಳಿಗೆ ಸುಯೋಗ್ಯ ಜೀವನ ಸಂಗಾತಿಯನ್ನು ಆರಿಸಿದ್ದಾರೆಂದು ಅವಳಿಗೆ ಅನ್ನಿಸಿತು. ಅವಳ ಕಣ್ಣುಗಳಲ್ಲಿ ಪರಾಗ್ ಬಗ್ಗೆ ಅಪಾರ ಪ್ರೇಮ ಉಕ್ಕಿ ಬಂದಿತು. ಅವಳು ಪರಾಗ್ನನ್ನು ರೆಪ್ಪೆ ಮಿಟುಕಿಸದೆ ನೋಡತೊಡಗಿದಳು. ಈಗ ರಾಶಿಲ್ ಮನಸ್ಸಿನಲ್ಲಿ ಯಾವುದೇ ಭಯವಿರಲಿಲ್ಲ. ಅಮೆರಿಕಾದಲ್ಲಿ ತನ್ನ ಮುಂದಿನ ಜೀವನ ಕಳೆಯುವ ವಿಚಾರ ಅವಳಿಗೆ ಬಹಳ ಖುಷಿ ನೀಡಿತು. ಪರಾಗ್ ಕೇಳಿದಾಗ ಅವಳು ಜೇಡ್ನ ಅಸಲಿ ಹೆಸರು ಮತ್ತು ಅಡ್ರೆಸ್ ಕೂಡ ತಿಳಿಸಿದಳು. ರಾಶಿಲ್, ಬಾಲ್ಯದಲ್ಲಿ ನೀನು ಏನೆಲ್ಲ ಮಾಡುತ್ತಿದ್ದೆಯೋ ಅದನ್ನು ಈಗ ನನ್ನ ಜೊತೆ ನಿಸ್ಸಂಕೋಚವಾಗಿ ಮಾಡು. ನಿನ್ನನ್ನು ನಿನ್ನ ಬಾಲ್ಯದಂತೆ ಖುಷಿಯಾಗಿ ನೋಡಲು ನಾನು ಬಯಸುತ್ತೇನೆ, ಪರಾಗ್ ಪ್ರೀತಿಯಿಂದ ಹೇಳಿದನು. ಎಪಿಸೋಡ್ 54 ಸಮಾಪ್ತ.